ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸ್ 2024-25 ಮಾಡೆಲ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕಕ್ಕೆ ಉತ್ತರವನ್ನು ಹೇಳಿದ್ದೆ. ಅದೇ ರೀತಿಯಾಗಿ ಭಾಗ ಡಿ 6 ಅಂಕದ 2 ಬಹುಮುಖ್ಯ ಪ್ರಶ್ನೆಗಳನ್ನ ನಿಮಗೆ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಒಂದು, ಸಂಘಟಕ ಸ್ತಂಭ ರೇಖಾಚಿತ್ರವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅಂತ ಹೇಳೋದು. ಎರಡನೇದು, ಅಂಕಗಣಿತ ಸರಾಸರಿಯನ್ನು ನೇರ ವಿಧಾನ, ಊಹಾತ್ಮಕ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲಕ ಯಾವ ರೀತಿಯಾಗಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯೋದು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಲಾಸ್ಪೇಯರ್ ವಿಧಾನದ ಮೂಲಕ ಸೂಚ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದನ್ನು ಕಲ್ತ್ಕೊಳ್ಬೇಕು. ಮಕ್ಕಳೇ, ಸೂಚ್ಯಾಂಕವನ್ನು ಕಂಡುಹಿಡಿಯೋದಕ್ಕೆ 2 ರೀತಿಯ ವಿಧಾನಗಳಿದೆ. ಒಂದು ಲಾಸ್ಪೇಯರ್ ವಿಧಾನ, ಇನ್ನೊಂದು ಪಾಶ್ಚೆ ವಿಧಾನ ಅಲ್ವಾ. ಈ ಲಾಸ್ಪೇಯರ್ ವಿಧಾನ ಮತ್ತು ಪಾಶ್ಚೆ ವಿಧಾನದ ಸೂತ್ರಗಳು ಯಾವುದು ಅಂತ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಾವು ಆಧಾರ ವರ್ಷ ಮತ್ತು ಚಾಲ್ತಿ ವರ್ಷವನ್ನು ಪರಿಗಣನೆಗೆ ತಗೊಂಡು ಈಸಿಯಾಗಿ ನಾವು ಸೂಚ್ಯಾಂಕವನ್ನು ಕಂಡುಹಿಡಿಯಬಹುದು. ಇಲ್ಲಿ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನು ಸರಕುಗಳು ಕೊಟ್ಟಿದ್ದಾರೆ, ABC. P0 ಕೊಟ್ಟಿದ್ದಾರೆ 8, 9, 10. Q0 ಕೊಟ್ಟಿದ್ದಾರೆ 6, 7, 5. P1 ಕೊಟ್ಟಿದ್ದಾರೆ 11, 10, 13. Q1 ಕೊಟ್ಟಿದ್ದಾರೆ 12, 10, 7. ಈ ಒಂದು ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ನಾವು ಲಾಸ್ಪೇಯರ್ ವಿಧಾನದಲ್ಲಿ ಏನು ಮಾಡಬೇಕು, ಸೂಚ್ಯಾಂಕವನ್ನು ಕಂಡುಹಿಡಿಬೇಕು. ಲಾಸ್ಪೇಯರ್ ವಿಧಾನದ ಸೂತ್ರ ಏನು, ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಗೊತ್ತಿರಬೇಕು, ಈ P0 ಏನಿದೆ, P0 ಮತ್ತು Q0 ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಧಾರ ವರ್ಷ ಅಂತ ಕರಿತೀವಿ. ಅದು ಗೊತ್ತಿರಬೇಕು, ಬೇಸ್ ಇಯರ್, ಆಧಾರ ವರ್ಷ. P1 Q1 ಏನಿದೆ ಇದು ಚಾಲ್ತಿ ವರ್ಷ. P1 Q1 ಚಾಲ್ತಿ ವರ್ಷ, ಇದು ನಿಮಗೆ ಗೊತ್ತಿರಬೇಕು. ಏನು ಕರಿತೀವಿ ಅಂತ ಹೇಳ್ಕೊಂಡು ಗೊತ್ತಿರಬೇಕು. ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ, ಇದೇ ಇನ್ಫಾರ್ಮೇಷನ್ನ ಕಾಲಮ್ ಹಾಕಿ ಬರ್ಕೊಳ್ಳೋಣ. ಕಾಲಮ್ ಹಾಕೋದಕ್ಕಿಂತ ಮುಂಚೆ ಎಷ್ಟು ಕಾಲಮ್ಗಳು ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಸರಕುಗಳಿಗೆ ಒಂದು ಕಾಲಮ್, P0 Q0 P1 Q1 ಈ 4ಕ್ಕೆ 4 ಕಾಲಮ್, ಅಂದರೆ ಇದೇ 5 ಕಾಲಮಲ್ಲಿ ಬಂದು ಹೋಗುತ್ತೆ. ಎಕ್ಸ್ಟ್ರಾ ನಾವು 2 ಕಾಲಮ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಆ 2 ಕಾಲಮ್ ಅಂತ ಹೇಳಿದ್ರೆ ಫಸ್ಟ್ ಒನ್ P0 Q0, P0 Q0 ಇದು ಒಂದು ಕಾಲಮ್ ಬೇಕು ನಿಮಗೆ, P0 Q0. ನೆಕ್ಸ್ಟು P1 Q0 2 ಕಾಲಮ್ ಬೇಕು. ಫಸ್ಟು ಇಲ್ಲೇನಿದೆ ಆ ಕಾಲಮ್ನೇ ಹಾಕ್ಕೊಳ್ಬೇಕು. ನೆಕ್ಸ್ಟು P0 Q0 P1 Q0. ಹೇಗೆ ಇದು ಇದೇ ಕಾಲಮ್ ಬಂತು ಅಂತ ಹೇಳ್ಕೊಂಡು ನಿಮಗೀಗ ಡೌಟ್ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಯಾವ ವಿಧಾನ ಅಂತ ಹೇಳ್ಕೊಂಡು ಲಾಸ್ಪೇಯರ್ ವಿಧಾನ ಅಂತ ಹೇಳಿದ್ದಾರೆ. ಮಕ್ಕಳೇ, ಲಾಸ್ಪೇಯರ್ ವಿಧಾನದ ಸೂತ್ರ ಏನು ಅಂತ ಹೇಳಿದರೆ P01 ಸಿಗ್ಮಾ P1 Q0 ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ ಅಂತ ಹೇಳಿದರೆ ಸಮೇಷನ್ P0 Q0 ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಇದು ಸೂತ್ರ. ಈ ಸೂತ್ರಕ್ಕೆ ನಾವು ಲೆಕ್ಕವನ್ನು ಮಾಡಬೇಕು ಅಂತ ಹೇಳಿದರೆ ನಮಗೆ P1 Q0 ಕಾಲಮ್ ಕೂಡ ಬೇಕು, P0 Q0 ಕಾಲಮ್ ಕೂಡ ಬೇಕು. ಹಾಗಾಗಿ ಈ 2 ಎಕ್ಸ್ಟ್ರಾ ಕಾಲಮ್ಗಳನ್ನ ಹಾಕ್ಕೊಳ್ಳೋದು. ಟೋಟಲ್ ಆಗಿ ಅಲ್ಲಿಗೆ ಅವರು ಕೊಟ್ಟಿರುವಂತಹ 5 ಕಾಲಮ್, ಎಕ್ಸ್ಟ್ರಾ ನಮಗೆ 2 ಕಾಲಮ್ ಬೇಕು. ನೀವು ಈಸಿಯಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಈ ಕಾಲಮ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನು ಸೂತ್ರದ ಪ್ರಕಾರ P1 Q0 P0 Q0 ಮಾಡ್ಕೊಳ್ಬೇಕು, ಅದನ್ನು ನೀವು ಡೈರೆಕ್ಟಾಗಿ ಮಾಡಿ ಕಾಲಮಲ್ಲಿ ಇಡ್ಬೋದು. ಬಟ್ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಹೋಗೋದಾದರೆ ಇದನ್ನು ಮಾಡಿದರೆ ಒಳ್ಳೆಯದು. ಇವಾಗ ಅಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. P0 Q0 P1 Q1. ಫಸ್ಟ್ ನಮಗೇನು ಬೇಕು, P0 Q0 ಬೇಕು. ಸೊ P0 Q0 ಏನಿದೆ ಇದನ್ನು ನಾವು ಗುಣಿಸಿಡಬೇಕು. ನೆಕ್ಸ್ಟು P1 Q0 ಮಾಡಬೇಕು. P1 Q0 ಅಲ್ವಾ. ಈಗ P0 Q0 ಬರೆಯೋಣ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 8 ಆರ್ಲಿ ಎಷ್ಟು, 48, 9 7 63, 10 50. ನೆಕ್ಸ್ಟು P1 Q0 ಮಾಡಬೇಕು. P1 Q0 11 66, 10 70, 13 65. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಸಿಗ್ಮಾ ಸಮೇಷನ್ ಬೇಕು. ಹಾಗಾಗಿ ಟೋಟಲ್ ಮಾಡಬೇಕು. ಫಸ್ಟ್ ಕಾಲಮ್ ಟೋಟಲ್ ಮಾಡಿದಾಗ 8 3 11 ಒಂದು ಕ್ಯಾರಿ ಆಗುತ್ತೆ. ಅಲ್ಲಿಗೆ 6 6 12 12 4 16. ಅಲ್ಲಿಗೆ P0 Q0 ಎಷ್ಟಾಯಿತು, 161 ಆಯಿತು.
ಅದೇ ರೀತಿಯಾಗಿ P1Q0 ಎಷ್ಟಾಗುತ್ತೆ, 6 5 11, ಒಂದನ್ನು ಕ್ಯಾರಿ ತಗೊಳ್ಳಿ, 7 7 14, 6 20, 201 ಆಯಿತು. P1Q0 ಸಮೇಷನ್ ಎಷ್ಟಾಯಿತು, 201. ಇವಾಗ ಏನು ಮಾಡಬೇಕು, ನಾವು ಲಾಸ್ಟ್ ಪೇಯರ್ ವಿಧಾನದ ಮೂಲಕ ಸೂತ್ರ ಹಾಕಿ ಕಂಡುಹಿಡಿಬೇಕು ಸೂಚ್ಯಾಂಕವನ್ನು. P01 ಈಕ್ವಲ್ಸ್ ಫಾರ್ಮುಲಾ ಸಿಗ್ಮಾ P1Q0 ಡಿವೈಡೆಡ್ ಬೈ ಸಿಗ್ಮಾ P0Q0. P1Q0 ಡಿವೈಡೆಡ್ ಬೈ ಸಿಗ್ಮಾ P0Q0 ಇಂಟು 100. ಇಂಟು 100ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಸಿಗ್ಮಾ P1Q0 ಎಷ್ಟು ಬಂದಿದೆ ನಮಗೆ, P1Q0 201 ಡಿವೈಡೆಡ್ ಬೈ ಸಿಗ್ಮಾ P0Q0 ಎಷ್ಟು ಬಂದಿದೆ, 161 ಇಂಟು 100. ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದಿಷ್ಟು ಏನಿದೆ ಕ್ಯಾಲ್ಕುಲೇಷನ್ಸ್ನ ಇದನ್ನು ಕರೆಕ್ಟಾಗಿ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಅನ್ನೋದನ್ನು ಬರೀಬೇಕು. 201 ಡಿವೈಡೆಡ್ ಬೈ 161 ಇಂಟು 100, 124.84. 124.84 ಬಂದಿದೆ ಆನ್ಸರು. ಸೊ ಅದೇ ಆನ್ಸರ್ನ ಬರೀಬೇಕು, 124.84. ಅಂದರೆ ಲಾಸ್ಟ್ ಪೇಯರ್ ವಿಧಾನದ ಮೂಲಕ ಸೂಚ್ಯಾಂಕವನ್ನು ಕಂಡುಹಿಡಿದ್ರೆ 124.84 ಬಂತು. ನೆಕ್ಸ್ಟು ಪಾಶ್ಚೆ ವಿಧಾನ. ಪಾಶ್ಚೆ ವಿಧಾನಕ್ಕೆ ನಮಗೆ ಬೇಕಾಗಿರೋ ಕಾಲಮ್ಗಳನ್ನಷ್ಟೇ ನಾವು ಗುಣಿಸಿ ಇಟ್ಕೊಳ್ಳೋಣ. P0Q1 ಬೇಕು, ನೆಕ್ಸ್ಟು P1Q1 ಬೇಕು. P1Q1 ಬೇಕು. ಹಾಗಾಗಿ ಇಲ್ಲಿ ಸರಕು ಏನಿದೆ, ABC ಇದೆ, ಅದು ಬರ್ಕೊಳ್ಳಿ. ABC ಇದೆ ಮಕ್ಕಳೇ. ಇಲ್ಲಿ P0Q1, P0 ಎಷ್ಟಿದೆ, 8 ಇದೆ. Q1 ಎಷ್ಟಿದೆ, 12 ಇದೆ. ಸೊ 12 8 ಇದನ್ನು ಗುಣಿಸಿಡೋದು. 12 8 96, 19 90, 17 70. ಇಲ್ಲಿ ಬರೆದಿದ್ದೀನಿ 96 90 70. ನೆಕ್ಸ್ಟ್ P1Q1 12 11 132, 10 100, 13 91. ಅದನ್ನು ಬರ್ಕೊಳ್ಳಿ. ನಮಗಿವಾಗ ಏನು ಬೇಕು, ಸಿಗ್ಮಾ ಬೇಕು, ಟೋಟಲ್ ಬೇಕು. ಸಿಗ್ಮಾ, ಇದಕ್ಕೂ ಕೂಡ ಸಿಗ್ಮಾ ಟೋಟಲ್ ಮಾಡಿ ಎರಡು ಕಾಲಮ್ ಎಷ್ಟು ಬರುತ್ತೆ ನೋಡಿ. P0Q1 ಏನಿದೆ ಇದ್ರ ಟೋಟಲ್ಲು ಸಿಗ್ಮಾ 256 ಬಂತು. ಸಿಗ್ಮಾ P1Q1 323 ಬಂದಿದೆ. ಈ ಆನ್ಸರ್ನ ಬರೆದಿದ್ದೀನಿ ನಾನಿಲ್ಲಿ. ಸೊ ಇವಾಗ ನಾವೇನು ಮಾಡೋಣ, ಪಾಶ್ಚೆ ವಿಧಾನದ ಸೂತ್ರವನ್ನು ಹಾಕೋಣ. P01 ಈಸ್ ಈಕ್ವಲ್ ಟು ಸಿಗ್ಮಾ P1Q1 divided by sigma P0Q1 into 100. Sigma P1Q1 323, P0Q1 256 into 100. 323 divided by 256 into 100. ಆನ್ಸರು 126.17 ಬಂದಿದೆ. ಸೊ ಅದನ್ನೇ ಬರೀರಿ. ಪಾಶ್ಚೆ ವಿಧಾನದ್ದು 126.17. ಅಲ್ಲಿಗೆ ಲಾಸ್ಟ್ ಪೇಯರ್ ವಿಧಾನ 124 ಬಂತು, ಪಾಶ್ಚೆ ವಿಧಾನ 126 ಬಂತು ಅಂತ ಹೇಳಿದ್ರೆ, ಕೊಟ್ಟಿರುವ ಒಂದೇ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ಎರಡೂ ವಿಧಾನದಲ್ಲೂ ಕೂಡ ನಾವು ಸೂಚ್ಯಾಂಕವನ್ನು ಕಂಡುಹಿಡಿಯಬಹುದು. ಅಥವಾ ಅವ್ರ ಲೆಕ್ಕದಲ್ಲಿ ನಿಮಗೆ ಯಾವ ವಿಧಾನವನ್ನು ಕೇಳಿದರೆ ಆ ವಿಧಾನವನ್ನು ಮಾತ್ರ ನೀವು ಆನ್ಸರ್ ಮಾಡಿದರೆ ಸಾಕಾಗತ್ತೆ. ಹಾಗಾಗಿ ಕರೆಕ್ಟಾಗಿ ಮಾಡಬೇಕು. ಈಸಿಯಾಗಿ 4 ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದು. ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಲೆಕ್ಕವನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.